It is not one person's job to treat any patient, maybe breast cancer or any other kind of cancer. For sure, the entire team is here who has been a part of this journey. Not only that, Dr. Govindarajan's domain. So now we have something called where robotics is helping us to navigate and get image guided biopsies with precision procedures in an area or in a field very few have ventured from India today. The milestone is that we have managed to get the first patient who has benefited from this technology. To Jayanti Tumsi, I work as a lead surgeon in the Department of Breast Oncology at Apollo Hospital, Bannerghatta Road. ಇವತ್ತು ನಾವಿದೊಂದು ಮೀಟಿಂಗ್ ಮಾಡಿರೋದು ಒಂದು ಹೊಸ ಟೆಕ್ನಿಕ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ, ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ನಿಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಇದರಲ್ಲಿ ಏನು ವಿಶೇಷ ಅಂದರೆ ಇಂಡಿಯಾನಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ತುಂಬ ಯಂಗ್ ಆಗಿರೋ ಮಹಿಳೆಯರಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಇದೆ. ಅದೇ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ ತುಂಬ ಪೇಷಂಟ್ಸ್ ಕ್ಯಾನ್ಸರ್ ಬಂದರೆ ಕೂಡ ಸರ್ವೈವ್ ಆಗ್ತಾ ಇದ್ದಾರೆ. ಸೊ ಸರ್ವೈವ್ ಆದಮೇಲೆ ಅವ್ರಿಗೆ ಒಂದು ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬರೀ ಕ್ಯಾನ್ಸರ್ ಕ್ಲಿಯರೆನ್ಸ್ ಅಲ್ಲ, ಗಿವಿಂಗ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೂಡ ತುಂಬ ಫೋಕಸ್ ಇರಲೇಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ವಿತ್ ದ್ಯಾಟ್ ಇನ್ ದ ಥಾಟ್ ವಿ ಹ್ಯಾವ್ ಡನ್ ಅ ನ್ಯೂ ಪ್ರೊಸೀಜರ್ ವಿಚ್ ಇಸ್ ಕಾಲ್ಡ್ ಆಸ್ ರೋಬೋಟಿಕ್ ಅಸಿಸ್ಟೆಡ್ ನಿಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಮಿ. ಅಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವು ಸತಿ ಪೂರ್ತಿ ಬ್ರೆಸ್ಟ್ ತೆಗೆಯೋದು ನೆಸೆಸಿಟಿ ಆಗುತ್ತೆ. ನಾವು ಇದನ್ನು ರೋಬೋಟಿಕ್ ಅಸಿಸ್ಟೆಡ್ ಮಾಡಿ ಒಂದು ಸಣ್ಣ ಇನ್ಸಿಷನ್ ಅಂದರೆ ಕಟ್ ಮಾಡ್ತೀವಿ, ಸ್ಕಿನ್ನಲ್ಲಿ ತುಂಬ ಸಣ್ಣದಿರುತ್ತೆ, ಕಂಕಳ ಕೆಳಗಡೆ ಸಣ್ಣ ಕಟ್ ಮಾಡಿ ಅದರ ಥ್ರೂ ನಾವು ರೋಬೋಟಿಕ್ ಮೆಷಿನ್ ಯೂಸ್ ಮಾಡಿ ಬ್ರೆಸ್ಟ್ ತೆಗೆದಿದ್ದೀವಿ. ಅದರಲ್ಲಿ ಸ್ಕಿನ್, ನಿಪ್ಪಲ್, ಆಮೇಲೆ ಏರಿಯೋಲಾ ಯಾವ್ದು ಹೆಲ್ದಿ ಆಗಿದೆಯೋ ಪೇಷಂಟಿದು ಅದನ್ನು ಇಂಟ್ಯಾಕ್ಟಾಗಿ ಇಟ್ಟುಬಿಟ್ಟು ಒಳಗಡೆ ಬ್ರೆಸ್ಟ್ ಮಾತ್ರ ತೆಗೆದುಬಿಟ್ಟು ಅದರಲ್ಲಿ ನಾವು ಇಂಪ್ಲಾಂಟ್ ಹಾಕಿ ರಿಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಈ ಸ್ಪೆಷಲ್ ಸರ್ಜರಿ, ಅಡ್ವಾನ್ಸ್ ಸರ್ಜರಿದು ಬೆನಿಫಿಟ್ ಏನಂದರೆ, ಒಂದಂದರೆ ಸ್ಕಾರ್ ತುಂಬ ಸಣ್ಣದಿರುತ್ತೆ, ಕಟ್ ತುಂಬ ಚಿಕ್ಕದು ಇರೋದ್ರಿಂದ ರಿಕವರಿ ಫಾಸ್ಟ್ ಆಗ್ತಾರೆ ಪೇಷಂಟ್. ವಿದಿನ್ 24 hours ನಾವು ಡಿಸ್ಚಾರ್ಜ್ ಮಾಡ್ಬೋದು. ಬ್ಲಡ್ ಲಾಸ್ ಆಗಲಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲಿ ಇರೋದಿಲ್ಲ, ಪೇಯ್ನ್ ಕಡಿಮೆ ಇರುತ್ತೆ. ಅವ್ರು ಕೂಡಲೇ ಅವ್ರ ಕೆಲಸಕ್ಕೆ ಜಾಯಿನ್ ಆಗ್ಬೋದು. ಇವತ್ತು ಒಂದು ಪೇಷಂಟ್ ಅವ್ರ ಟೆಸ್ಟಿಮೋನಿ ಕೊಟ್ಟರು, ವಿದಿನ್ ಫ್ಯೂ ಡೇಸ್ ಅವರು ಕೆಲಸಕ್ಕೆ ಜಾಯಿನ್ ಆಗ್ಬೋದು. ಆ್ಯಂಡ್ ಓವರ್ ಆಲ್ ಕಾಸ್ಮೆಟಿಕಲಿ ನೋಡಿದ್ರೆ ಪೇಷಂಟಿಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಥ್ಯಾಂಕ್ ಯು. ಅಪೋಲೋ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್.